ಶಿವರಾಜ್ ಸರ್ ಆಗಲೇ ಮಾತನಾಡ್ತಾ ಇದ್ರು, ನಾನು ಟೈಮಿಂಗ್ ಬಗ್ಗೆ ಮಾತನಾಡ್ತಾ ಇದ್ದೆ. ಯಾಕೆ ಈಗಲೇ ಬಿಗ್ ಬಾಸ್ ಶುರುವಾಗ್ತಿದ್ದಂತೆ ಯಾಕೆ ಕೊಡಬೇಕು? ಜಿಲ್ಲಾಡಳಿತ ಏನು ಮಾಡ್ತಾ ಇತ್ತು ಇಷ್ಟು ವರ್ಷಗಳಿಂದ? ಜಿಲ್ಲಾಡಳಿತಕ್ಕೆ ನಾವು ಕ್ವಶನ್ ಹಾಕ್ಬೇಕು ಇವಾಗ, ಏನು ಎತ್ತ ಅಂತ ನಾವು ಕೇಳಬೇಕು ಈಗ ಅವ್ರನ್ನ ಇಳಿಸ್ಕೊಂಡು. ಯಾಕೆಂದರೆ ನೆನ್ನೆ ಸಂಜೆ ಜಾರಿ ಮಾಡ್ತಾರೆ ಡಿ ಸಿ ಅವರು. ಈಗ ತಿರ್ಗಾ ಅಲ್ಲೇ ಓಪನ್ ಮಾಡ್ಬೋದು, ಒಂದು 10 ದಿನ ಕಾಲಾವಕಾಶ ಅಂತಾರೆ. ಎಲ್ಲರಿಗೂ ಇದೇ ತಪ್ಪು ಮಾಡ್ಕೊಬರ್ತಾಯಿದ್ರೆ ಎಲ್ಲರೂ ಬರ್ತಾಯಿರ್ತಾರೆ ಆ ಟೈಮ್ ನೋಡ್ಕೊಂಡು. ಈಗ 2 ವರ್ಷ ಬೇಕಾಗಿರಲಿಲ್ಲ ಇವ್ರು ತಿದ್ದು ಮಾಡ್ಕೊಳ್ಳೋಕ್ಕೆ. ಇವ್ರು ಏನು ನೀವು ಕೆಲಸ ಅವ್ರು ರೆಡಿ ಮಾಡ್ಕೊಬೋದಾಯಿತು, ಇವರು ನೆಗ್ಲೆಕ್ಟ್ ಮಾಡ್ಕೊಬಂದರು. ಆವಾಗ ಬರೀ ಪ್ರವಾಸಿಗರು ಅಂದರೆ ಓಪನ್ ಆಯಿತು, ಅಡ್ವರ್ಟೈಸ್ಮೆಂಟ್ ಅಲ್ಲೆಲ್ಲೆಲ್ಲೇ ಕೊಡ್ತಿದ್ರು, ಬರೀ ಅವರು ಬರ್ತಿದ್ರು. ಇದು ಓಪನ್ ಆದಮೇಲೆ ಫಸ್ಟ್ ಟೈಮ್ ಬಿಗ್ ಬಾಸ್ ನಡೀತಾ ಇರೋದು. ನಾವು ಇದೇ ಉದ್ದೇಶದಿಂದ ಈ ಟೈಮ್ನ ಯೂಸ್ ಮಾಡ್ಕೋಬೇಕು, ಈ ಟೈಮ್ಗೆ ನ್ಯಾಯ ಸಿಗಬೇಕು ಅಂತ ಈ ಟೈಮ್ ನಾವು ಮುತ್ಕೋಲು ಹಾಕ್ಕೊಂಡು. ಓಕೆ, ಯಾಕೆಂದರೆ ಬರೀ ಟೂರಿಸ್ಟವರೇ ಬರ್ತಿದ್ರೆ ಹೋಯ್ತಿದ್ರು ಅದು ನಡೀತಿರಲಿಲ್ಲ. 100 ದಿನಗಳ ಕಾಲ ಬಿಗ್ ಬಾಸ್ ಮನೆಯಲ್ಲಿ ಸ್ಪರ್ಧಿಗಳಿರ್ತಾರೆ, ಅವ್ರಿಗೆ ಆದಂಥ ಕುಟುಂಬಗಳಿದೆ. ಅವ್ರು 100 ದಿನಗಳ ಕಾಲ ಒಳಗಡೆ ಕೂತಿರ್ತಾರೆ, ಹೊರಗಿನ ಪ್ರಪಂಚ ನೋಡಲ್ಲ. ಆ ಟೈಮಲ್ಲಿ ಹೆಚ್ಚು ಕಮ್ಮಿ ಆದಾಗ ಏನು ಮಾಡ್ತೀರಾ ಅನ್ನೋ ಉದ್ದೇಶದಿಂದ ನಾವು ಈಗ ಕೈ ಹಾಕಿದ್ದು. ಆಗಿದ್ದು ಕೊಟ್ಕೊಂಡೇ ಬಂದಿದ್ದೀವಿ, ಹೇಳಿದ್ದೀವಿ. ಪೊಲ್ಯೂಷನ್ ಬೋರ್ಡ್ ಎಂತೆಂಥ ಕಂಪ್ನಿಗಳಿಗೆಲ್ಲ ನೋಟಿಸ್ ಜಾರಿ ಮಾಡಿದ್ದೀವಿ. ನೈಟು ಪೊಲ್ಯೂಷನ್ ಬೋರ್ಡ್ ಕರೆಸಿ ಕಂಪ್ನಿಗಳು ಸೀಸ್ ಮಾಡಿಸಿದ್ದೀವಿ. ಎಲ್ಲ ಮಾಡೋದಂಥ ಕ್ಷಣದಲ್ಲಿ ಏನು ಮಾಡೋಕ್ಕಾಗುತ್ತೆ? ಓಕೆ, ಮತ್ತೊಂದು ಈ ಕಾಲಾವಕಾಶ ಕೂಡ ಕೊಡ್ತೀನಿ ಅಂತ ಹೇಳಿದ್ರಪ್ಪ ಡಿ ಕೆ ಶಿವಕುಮಾರ್ ಅವರು, ಜಿಲ್ಲಾಧಿಕಾರಿಗಳು ಕೂಡ ಕಾಲಾವಕಾಶ ಕೊಡ್ತೀವಿ ಅಂತ ಹೇಳಿ. ಇವತ್ತು ಅವ್ರು ಕಾಲಾವಕಾಶ ಕೊಡ್ತೀವಿ ಅಂದರೆ ಎಲ್ಲ ರೆಡಿ ಮಾಡ್ಕೊಂಡು ಕೊಡಲಿ. ಇದ್ರಲ್ಲಿ ನಾನು ಕೇಳ್ತೀನಿ, ಏನಾಗ್ಬಿಡುತ್ತೆ ಟೈಮು? ನಾಳೆ ದಿನ ಹೆಚ್ಚು ಕಮ್ಮಿ ಆಗೋದು ಬೇಡ. ಎಲ್ಲನೂ ಸೂಕ್ತವಾಗಿ ಇವ್ರು ಏನು ಕಾನೂನುಬದ್ಧವಾಗಿ ಏನೇನು ಮಾಡಬೇಕು ಮಾಡ್ಕೊ ಕೊಡಲಿ. ಅಂದರೆ ಇನ್ನೂ 4 ಜನ ಬರ್ತಾರೆ, ನಮಗೂ ಟೈಮ್ ಬೇಕು ಅಂತ ಕೊಡ್ತಾರಾ? ಇವಾಗ ಅದೇ ಅಲ್ಲಿಗೆ ಬರ್ತಾರೆ. ಮಾನ್ಯ ಮುಖ್ಯಮಂತ್ರಿಗಳು ಇದನ್ನ ಕೊಡ್ತಾರಾ? ತಪ್ಪು, ಸಣ್ಣ ತಪ್ಪಾದ್ರೂ ಸರಿನೇ, ದೊಡ್ಡ ತಪ್ಪಾದ್ರೂ ಸರಿನೇ, ತಪ್ಪೇನೆ. ಈಗ ಒಂದು ಮನೆ ಕಟ್ಟಿಸ್ಬೇಕಾದ್ರೆ ಒಂದು ಯಾವ್ದಾದ್ರು ಡಾಕ್ಯುಮೆಂಟ್ಸ್ ಇಲ್ಲ ಅಂದರೆ ಅವ್ನ ಮನೆಯೇ ಕಟ್ಟಕ್ಕಾಗಲ್ಲ. ಓಕೆ, ಒಂದು ಕಂಪ್ನಿಲಿ ಏನಾದ್ರು ಒಂದು ಪ್ರಾಡಕ್ಟ್ ತಯಾರು ಮಾಡಬೇಕು ಅಂದ್ರೆ ಅದ್ರಲ್ಲಿ ISI ಮಾರ್ಕ್ ಇಲ್ಲ ಅಂದ್ರೆ ಸ್ಟಾಪ್ ಮಾಡ್ತಾರೆ. ಅವ್ನು ಬಂಡವಾಳ ಆಗ್ತಾನೆ, ಏನಾಗಬೇಕು ಅನ್ಭವಿಸ್ಲಿ ಬಿಡಿ. ಓಕೆ, ಜಾಲಿವುಡ್ ಕಂಪ್ನಿ ಅವನಿಗೆ ಮೈ ಮೇಲೆ ಒಂದು ಬರೆ ಬಿದ್ರೇನೆ ಬುದ್ಧಿ ಬರೋದು. ಓಕೆ, ನಾಗೇಂದ್ರ ಸರ್ ನೋಟಿಸ್ ಕೊಟ್ರಪ್ಪ, ಇದರಲ್ಲಿ ಏನು ರಾಜಕೀಯ ಮಾಡುವಂಥದ್ದು ಏನಿದೆ? ಅಧಿಕಾರಿಗಳು ಏನು ಕ್ರಮವನ್ನು ತೆಗೆದುಕೊಳ್ಬೇಕಿತ್ತು ಕೊಟ್ಟಿದ್ದಾರೆ. ಮತ್ತು ನೋಟಿಸ್ ಕೊಟ್ಟಿರೋದು ಕೂಡ ಬಿಗ್ ಬಾಸ್ಗಲ್ಲ, ಬಿಗ್ ಬಾಸ್ ಆಯೋಜಕರಿಗೆಲ್ಲ ಕೊಟ್ಟಿರೋದು ಜಾಲಿವುಡ್ ಸ್ಟುಡಿಯೋಸ್ಗೆ. ಅಲ್ಲ ಸರ್, ಇವತ್ತು ನೀವು ಹೇಳೋದು ಸರಿ ಇದೆ. ನಾನು ಏನು ಹೇಳ್ತಿದ್ದೀನಿ, 8/4/2024 ಒಂದು ನೋಟಿಸ್ ಕೊಟ್ಟರು. 2ನೇ ನೋಟಿಸು 18/7/2024 ಕೊಟ್ಟರು. ಅಂದರೆ 2024ರಿಂದ 2025 ಈ ಕಾರ್ಯಕ್ರಮ ಸ್ಟಾರ್ಟ್ ಆಗಿರೋದು 10 ದಿವಸದ ಹಿಂದೆ. 10 ದಿವಸದ ಮುಂಚೆ ಈ ಒಂದು ಆಡಳಿತ ವರ್ಗ ಏನು ಅಧಿಕಾರಿಗಳು ಏನು ಮಾಡ್ತಾಯಿದ್ರು ಅಂದರೆ ಉದ್ದೇಶ ಏನಿತ್ತು ಅಂದರೆ ಸುದೀಪ್ ಅವ್ರನ್ನ ಟಾರ್ಗೆಟ್ ಮಾಡಬೇಕಾಗಿತ್ತು. ಎಲ್ಲೋ ಒಂದು ಕಡೆ BJP ಅವರು ಹೇಳ್ದಂಗೆ ಇವತ್ತು ಎಲ್ಲೋ ಒಂದು ಕಡೆ ಹೇಳಿ ಸ್ಟೇಟ್ಮೆಂಟ್ ಆಗಿರ್ತದೆ. ಸುದೀಪ್ ಅವ್ರಿಗೂ ಜಾಲಿವುಡ್ ಸ್ಟುಡಿಯೋಗೂ ಸಂಬಂಧ ಏನ್ರಿ? ಅವರೊಬ್ರು ಹ್ಯಾಂಕರ್ ಅಷ್ಟೇ, ಅದನ್ನ ಶೋನ ನಡೆಸ್ಕೊಡ್ತಿರೋ ಹ್ಯಾಂಕರ್, ಅವ್ರಿಗೂ ಅದಕ್ಕೂ ಸಂಬಂಧ ಏನ್ರಿ? ಏನೇನೋ ಸುಳ್ಳು ದಾರಿ ತಪ್ಪಿಸ್ಬೇಡಿ. ಜನರ ಮನ್ಸಿಗೆ ಪ್ರತಿ ವಿಷಯದಲ್ಲೂ ವಿಷ ಹಾಕ್ಬೇಡಿ. ನೀವು ಜನತಾದಳ ಜಾತ್ಯತೀತ ತಂದಾಕ್ಬಿಟ್ಟು ಬರೀ ಜನತಾದಳ ತಿಳ್ಕೊಳ್ಳಿ, ಜನತಾದಳ BJP ತಿಳ್ಕೊಳ್ಳಿ, ಜನತಾದಳ RSS ಅವಾಗ ನೀವು ಇವನ್ನೆಲ್ಲ ಮಾತಾಡಿ. ಸುಮ್ಮನೆ ಏನೇನೋ ಮಾತಾಡಿ. ಒಬ್ಬ ಕಲಾವಿದ್ರು JDS ಅವರು ಪಕ್ಷದ ವಕ್ತಾರ, ರಾಮನಗರ ಜಿಲ್ಲೆಯ ಕೇಂದ್ರದ ಒಂದು ಸಮಿತಿಯ ಸದಸ್ಯ ನರಸಿಂಹಮೂರ್ತಿಯನ್ನವರೇ ಅಲ್ಲಿ ಹೋಗಿ ಹೋರಾಟ ಮಾಡಿ ಆ ಬಾಗ್ಲಲ್ಲಿ ಪ್ರತಿದಿನ ಹೋರಾಟ ಮಾಡಿದ್ದು. ಬೇರೆಯವ್ರ ಮೇಲೆ ಹಾಕಿರ್ತಾಗ್ತೀರಿ, ಬೇರೆಯವ್ರ ಮೇಲೆ ಹಾಕಿರ್ತಾಗ್ತೀರಿ, ಸುಳ್ಳ ಕೇಳ್ತೀರಿ. ನರಸಿಂಹಮೂರ್ತಿ ಅಂತ JDS ನ ನಾಯಕ, ರಾಮನಗರ ಜಿಲ್ಲೆಯವರು JDS ನ ನಾಯಕ ನರಸಿಂಹಮೂರ್ತಿ ಅನ್ನೋರೇ ಪ್ರತಿದಿನ ಆ ಜಾಲಿ ಸ್ಟುಡಿಯೋಸ್ ಮುಂದೆ ಇನ್ನು ಹೋರಾಟಗಾರರೆಲ್ಲ ನಿಂತ್ಕೊಂಡು ಪ್ರತಿದಿನ ಹೋರಾಟ ಮಾಡಿದ್ದು. ನರಸಿಂಹಮೂರ್ತಿ ಅವ್ರು ಕೇಳ್ಬಿಟ್ಟು ಮಾತಾಡ್ರಿ. ಏನೇನೋ ತಪ್ಪಾರಿಗೆ ಸುದೀಪ್ ಅವ್ರಿಗೂ ಹೌದು ಎಲ್ಲಾ ಟಿವಿಯಲ್ಲೂ ತೋರಿಸಿದ್ದಾರೆ. ಪ್ರತಿದಿನ ಬಳಸ್ಕೋಬಹುದಾ? ಅವ್ರು ಮಾತಾಡಿ
ತಪ್ಪು ಮಾಡಿದ್ದಾರೆ. ಆಯ್ತು ಕುಮಾರ್ ಸರ್, ತಪ್ಪು ಏನಾಗಬೇಕು ಸರ್ಕಾರ ತೀರ್ಮಾನ ತೆಗೆದುಕೊಳ್ಳುತ್ತೆ. ಓಕೆ, ಆಯ್ತು, complete ಮಾಡಿ, ಆಯ್ತು, ಇವತ್ತು continue ಮಾಡಿ. ಕಂಪ್ಲೀಟ್ ಎಲ್ಲ ಒಂದ್ ಕಡೆ ಸುದೀಪ್ ಅವ್ರನ್ನ ಟಾರ್ಗೆಟ್ ಮಾಡೋದು ಕಾಣಿಸ್ತದೆ. ಯಾಕಂದ್ರೆ 10 ದಿವಸ ಆಗಿದೆ ಶೋ ಆಗಿ. 10 ದಿವಸ ಮುಂಚೆ ಈ ಆಡಳಿತ ವರ್ಗ ಈ ಸರ್ಕಾರಕ್ಕೆ ಎಲ್ಲ ಗೊತ್ತಿತ್ತು ಬಿಗ್ ಬಾಸ್ ನಡೀತಾ ಅಂತ. ಆದ್ರನ್ನ ಯಾಕೆ ಅವ್ರು 10 ದಿವಸ ಮುಂಚೆನೆ ಹೋಗಿ ಬೀಗ ಹಾಕಿಲ್ಲ? ಜಾಲಿ ಪ್ರಶ್ನೆ ಇವತ್ತು ರಾಜ್ಯದ ಜನ ಅವೈಜ್ಞಾನಿಕವಾಗಿ ಹೌದು ಸ್ವಾಮಿ, ತಾಂತ್ರಿಕ ಬಿಗ್ ಬಾಸ್ ವಿಚಾರದಲ್ಲಿ ನಡೆಸ್ತಾ ಇದ್ದಾರೆ. ವಿರುದ್ಧವಾಗಿ ಅಲ್ಲಿ ಕೆಲಸ ವಾಯುಮಂಡಲದ ಮಾಡ್ತಿದ್ದಾರೆ. ಏನು ಅಲ್ಲಿ ಹೇಳಿದ್ದಾರೆ. ಜಲಮಂಡಲದ ನಾವು ಕಂಪ್ಲೇಂಟ್ ಕೊಟ್ಟಿದ್ದೀವಿ ಅಂತ ಅವರೇ ಹೇಳಿದ್ದಾರೆ. ನೋಡಿ, ಇವತ್ತು ನಮಗೂ ಅದಕ್ಕೂ ಸಂಬಂಧ ಒಂದ್ ಇದೆ. ನಿಮಿಷ ಇಡ್ರಿ. ಯಾಕ್ರಿ ನಮ್ಮ ಯಾಕೆ ಡೈವರ್ಟ್ ಮಾಡ್ತೀರಾ ಕುಮಾರ್? ಯಾಕೆ ಡೈವರ್ಟ್ ಮಾಡ್ತೀರಾ? ಹಂಗೆ ತೊಂದ್ರೆ ಆಗ್ತಾ ಇದೆಯಾ? ತೊಂದ್ರೆ ಆಗ್ತದೆ ನಿಮ್ಗೇನಾದ್ರು? ಮಾತಾಡಕ್ ಬಿಡಿ. ಆಮೇಲೆ ನೀವು ಹೇಳ್ಕೊಳ್ಳಿ, ನಿಮ್ಮ ವಿಚಾರ ಹೇಳ್ಕೊಳ್ಳಿ. ಸುಳ್ಳು ಮಾತಾಡಬೇಡಿ. ನಿಮ್ಮ ವಿಚಾರ ಮೇಲೆ ಹೇಳ್ಕೊಳ್ರಿ, ಬಿಡ್ರಿ ಮಾತಾಡಕ್ಕೆ. ಮಾತಾಡಿ. ನಿಮ್ಗೆ ತೊಂದ್ರೆ ಆಗ್ತದೆ ಅಂತ ಹೇಳ್ರಿ. ದಿನ ಹೋರಾಟ ಮಾಡ್ತೀವಿ ಅಂತ ನೋಡಿ, ಹೇಳ್ತಿದ್ದಾರೆ. ಅದನ್ನ ನೋಡಿ, ತಿಳಿಸಿ. ಇವತ್ತು ನೋಡಿ ಸರ್, ಒಂದು ನಿಮಿಷ ಬಿಡ್ರಿ, ಒಂದು ನಿಮಿಷ ನೋಡಿ. ಸರ್ ಅವ್ರು ವಾದ ಮಾಡ್ಲಿಕ್ಕೆ ಬಿಡಿ. ಒಂದು ಆಯ್ತು ನಿಮಿಷ. ನಾಗೇಂದ್ರ ಸರ್, ನೀವು ಹೇಳ್ತಾ ಇದ್ರಲ್ವಾ ಸುದೀಪ್ ಅವರನ್ನ ಟಾರ್ಗೆಟ್ ಮಾಡೋದು ಸರ್ಕಾರದ ಉದ್ದೇಶ ಆಗಿದ್ರೆ ಏನ್ ಲಾಭ ಇದೆ? ಸುದೀಪ್ ಅವ್ರಿಗೆ ಈ ರೀತಿ ಟಾರ್ಗೆಟ್ ಮಾಡೋದ್ರಿಂದ ಸುದೀಪ್ ಅವ್ರಿಗೆ ಲಾಸ್ ಏನಿದೆ ಅಂತ ಹೇಳಿ. ಅದನ್ನೇ ನಾನು ಹೇಳಕ್ ನಿಮ್ಗೆ ಬರ್ತಾ ಬಿಗ್ ಇದ್ದೀನಿ. ಬಾಸ್ ಅನ್ನ ಯಾವ್ದೋ ತೆಗೆದು ಒಂದು ಏನ್ ಲಾಸ್ ಇದೆ ಕಾರ್ಯಕ್ರಮದಲ್ಲಿ ಅಂತ? ಸರ್ಕಾರದ ಒಂದ್ ಕಾರ್ಯಕ್ರಮದಲ್ಲಿ ನಿಮಿಷ ಕುಮಾರ್ ಸರ್, ಅವ್ರು ಕಾನೂನು ಮಾತಾಡಿ ಪ್ರಕಾರ ಕುಮಾರ್ ಸರ್. ಎಲ್ಲ ಪರ್ಮಿಷನ್ ಆಯ್ತು, ಒಂದ್ ಕುಮಾರ್ ನಿಮಿಷ ಸರ್, ಅದನ್ನ ಉತ್ತರ ಕೊಡ್ತೀನಿ ಬಿಡ್ರಿ. ಉತ್ತರ ಕೊಡ್ತೀನಿ ದೇಶಕ್ಕೆ ನಷ್ಟ ಆಗೋದು. ಆಯ್ತು ಈ ಕುಮಾರ್ ರಾಜ್ಯಕ್ಕೆ ಸರ್, ನಷ್ಟ ಓಕೆ, ಆಗುತ್ತೆ. ಉತ್ತರ ಕೊಡ್ತೀನಿ ಬಿಡ್ರಿ. ಆಯ್ತು, ಹೇಳಿ, ಉತ್ತರ ಕೊಡ್ತೀನಿ. ಆಯ್ತು. ಉತ್ತರ ಕೊಡ್ತೀನಿ ಕೇಳಿ. ಅವ್ರ ನಿಮ್ಮ ವಾದ ಪ್ರಶ್ನೆಗೆ ಕೇಳಿ, ಉತ್ತರ ಆಯ್ತು. ಕೊಡ್ತೀನಿ ಕೇಳಿ. ಹೇಳಿ. ನಿಮಗೆ ಪ್ರಶ್ನೆ ಬೇಕು, ಉತ್ತರ ಪ್ರಶ್ನೆ ಕೇಳಿ, ಉತ್ತರ ಕೊಡ್ತೀನಿ ಸರ್. ಇವತ್ತು ಸರ್ಕಾರದ ಕಾರ್ಯಕ್ರಮದಲ್ಲಿ ಸಿನಿಮಾ ತಾರೆಗಳು ಆ ಕಾರ್ಯಕ್ರಮ ಬಂದಿಲ್ಲ ಅನ್ನೋ ಉದ್ದೇಶದಿಂದ ಅವತ್ತು ಸ್ವತಃ DK ಶಿವಕುಮಾರ್ ಅವರು ನೇರವಾಗಿ ಒಂದು ಸಿನಿಮಾ ತಾರೆಗಳಿಗೆ ನೇರವಾದ ಒಂದು ಅವ್ರಿಗೊಂದು ಇದು ಮಾಡಿದ್ರು. ಏನು ಮಾಡಿದ್ರು? ವಾರ್ನ್ ಮಾಡಿದ್ರು. ನಟ್ಟು ಬೋಲ್ಟ್ಗಳು ಟೈಟ್ ಮಾಡೋದು ನನಗೆ ಗೊತ್ತಿದೆ, ಎಲ್ಲ ಕಡೆ ನಟ್ಟು ಬೋಲ್ಟ್ಗಳು ಟೈಟ್ ಮಾಡ್ತೀರಿ ಅಂತ. ಆ ವಿಚಾರ ಸೈಡೆ ಇರಲಿ. ಇವತ್ತು ನಾವು ಯಾವ ವಿಚಾರವಾಗಿ ಹೇಳ್ತಾ ಇದೀವಿ ಅಂದರೆ, ಇವತ್ತು ಬಿಗ್ ಬಾಸ್ ಅನ್ನೋ ಕಾರ್ಯಕ್ರಮ ಬಡವರ ಮನೆಯಿಂದ ತಂದು ಪ್ರತಿಭೆಗಳನ್ನ ಈ ರಾಜ್ಯದಲ್ಲಿ ತೋರಿಸಿ ತನ್ನ ಒಂದು ಮನೆ ಕಾರ್ಯಕ್ರಮನ ನನ್ನ ಮನೆ ಅಂತ ನಡೆಯುವಂಥ ಕಾರ್ಯಕ್ರಮ ಇದು. ಮನೆ ಮಾತಾಗಿದ್ದಂಥ ಕಾರ್ಯಕ್ರಮ. ಈ ಕಾರ್ಯಕ್ರಮ ಸ್ಟಾರ್ಟ್ ಆಗಿ 10 ದಿನಗಳ ಮೇಲೆ ಆಗಿತ್ತು. ಅದ್ರ ಮುಂಚೆ ಏನು ಸರ್ಕಾರ ಎಚ್ಚರಿಕೆ ವಹಿಸಬೇಕು ಅದನ್ನು ಯಾಕೆ ವಹಿಸಿಲ್ಲ? 10 ದಿವಸ ಆದಮೇಲೆ ಕಾರ್ಯಕ್ರಮ ಶೋ ಮುಂದಾದಮೇಲೆ ಶೋ ಸ್ಟಾರ್ಟ್ ಆದಮೇಲೆ ನೇರವಾಗಿ ಹೋಗಿ ನೀವು ಒಂದೇ ಒಂದು ದಿನದಲ್ಲಿ ನೀವು ಬೀಗ ಹಾಕ್ಬಿಡ್ತೀರಿ ಅಂದರೆ ಉದ್ದೇಶ ಏನು? ಅಲ್ಲಿ ಒಂದು ಶಿಫ್ಟ್ಗೆ 600 ಜನ ಕೆಲಸ ಮಾಡ್ತಾರೆ. ಒಂದಿಷ್ಟು 3 ಶಿಫ್ಟ್ಗೆ 1800 ಜನ ಬೀದಿಗೆ ಬಂದ್ರಲ್ಲ, ಅವ್ರ ಪರ ಏನು ಸರ್ಕಾರ ಕ್ರಮ ತಗೊಂತು? ಆ ಸ್ಟುಡಿಯೋಸ್ ಅಲ್ಲಿ ಬೇರೆ ದಾರಿ ತಪ್ಪಿಸ್ಬೇಡಿ. ದಾರಿ ಯಾಕೆ ತಪ್ಪಿಸ್ತೀರಿ? ಇಲ್ದೇ ಇರೋ ಸುಳ್ಳುಗಳನ್ನೆಲ್ಲ ಯಾಕೆ ಹೇಳ್ತೀರಿ? ಸ್ಟುಡಿಯೋದೊಳಗೆ ಹೋಗಿ ನೋಡಿದಿರಿ ನೀವು? ಅಲ್ಲೇನೋ ಚಟುವಟಿಕೆ ನೋಡಿದಿರಿ ನೀವು? ನೋಡಿದಿರಾ? ದಾರಿ ತಪ್ಪಿಸ್ತೀರಾ? ಸುಳ್ಳು ಹೇಳಿ. ಅಂತ ಉದ್ಯೋಗ ಸೃಷ್ಟಿ ಮಾಡೋದಿದ್ರೆ ಯಾವ ಫ್ಯಾಕ್ಟರಿ ಕುಮಾರಸ್ವಾಮಿ ಅವರು 2 ವರ್ಷದಿಂದ ನೋಟಿಸ್ ಕೊಟ್ಟಲ್ಲ, 2 ವರ್ಷದಿಂದ ನೋಟಿಸ್ ಕೊಟ್ಟಲ್ಲ, 2 ವರ್ಷದಿಂದ ನೋಟಿಸ್ ಕೊಟ್ಟಾಗ ಬೀಗ ಹಾಕಿ ಬಿಗ್ ಬಾಸ್ ಬಿಟ್ಬಿಟ್ಟು ಕಾರ್ಯಕ್ರಮ ಚಾಲು ಉದ್ಯೋಗದ ಬಗ್ಗೆ ಮಾತನಾಡ್ತಾ ಇದ್ರಲ್ಲ, ಕೇಳಿ ಸರ್. ಇವಾಗ ನಾನು ಬಿಗ್ ಬಾಸ್ ಬಗ್ಗೆ ನಾವು ಆರೋಪ ಮಾಡ್ತಾ ಇಲ್ಲ ಸರ್. ನಾವು ಮಾಡ್ತಾ ಇರೋದು ಜಾಲಿವುಡ್ ಸಂಸ್ಥೆ ಮೇಲೆ. ಇದನ್ನ ನಾವ್ ಹೇಳ್ತಾ ಇರೋದು ಗೊತ್ತಾ ಸರ್? ಇವಾಗ ಜಿಲ್ಲಾಡಳಿತವರು ನಾನು ಸವಾಲ್ ಮಾಡ್ತೀನಿ ಸರ್. JDS ಅವರು ಜನರ ಮನಸ್ಸಿಗೆ ಉಳಿ ಹಾಕ್ರಿ ಹಾಕ್ತಿರಿ. JDS ಅವ್ರ ಕೆಲಸ ಇದೆ. ಒಬ್ಬ ನಾಯಕರ ನಿಮ್ಮ ಪಕ್ಷದಲ್ಲಿ ಒಬ್ಬ ನಾಯಕರು ಉಳ್ಕೊಂಡಿಲ್ಲ. ಇದೇ ಕಾರಣಕ್ಕೆ ನಿಮ್ಮ ಈ ಬುದ್ಧಿಯಿಂದಲೇ ಕೇಳ್ತಾ ಸರ್. ನಿಮ್ಮ ಪ್ರಶ್ನೆಗೆ ನೀವು ಬಿಗ್ ಬಾಸ್ ಟಾರ್ಗೆಟ್ ಮಾಡಿಲ್ಲ ಅಂತ ನೀವು ಹೇಳ್ತಾ ಇದ್ದೀರಿ. ನಾವು ಕೂಡ ಹೇಳ್ತಾ ಇದ್ದೀವಿ ಸರ್ಕಾರ ಬಿಗ್ ಬಾಸ್ ಟಾರ್ಗೆಟ್ ಮಾಡಿಲ್ಲ ಅಂದಿದ್ರೆ ಬಿಗ್ ಬಾಸ್ ನಡೆದು 10 ದಿವಸ ಆಗಿದ್ದಲ್ಲ, ಅದಕ್ಕೆ ಮುಂಚೆ ಸರ್ಕಾರಿಯಲ್ಲಿ 2 ವರ್ಷದಿಂದ ನೋಟಿಸ್ ಕೊಟ್ಟಿ ಅಂತ ಹೇಳ್ತಾ ಇದ್ದಾರೆ. ಡೇಟ್ ಸಮೇತ ಹೇಳ್ತೀನಿ. 8/4/2024 ನೋಟಿಸ್ ಕೊಟ್ರಿ. 2ನೇ ನೋಟಿಸ್ 18/7/2024 ನೋಟಿಸ್ ಕೊಟ್ರಿ. ಅದಾದ್ಮೇಲೆ ಸ್ವತಃ DK ಶಿವಕುಮಾರ್ ಅವರೇ ಹೋಗಿ ಇನಾಗ್ರೇಷನ್ ಮಾಡಿದ್ರಿ. ಇವೆಲ್ಲ ನೀವು ಹೇಳ್ತಾ ಇದ್ದೀರಾ, ನಾವೆಲ್ಲ ಒಪ್ಪುವಂಥ ವಿಚಾರಣೆ. ಬಿಗ್ ಬಾಸ್ ಕಾರ್ಯಕ್ರಮ ನಡೆಯೋದು ಎಲ್ಲ ಅಧಿಕಾರಿಗಳು ಗೊತ್ತಿತ್ತು. ರಾಮನಗರ ಜಿಲ್ಲೆಯಲ್ಲಿ ಗೊತ್ತಿತ್ತು. ಬಿಗ್ ಬಾಸ್ ಕಾರ್ಯಕ್ರಮ ಇಂಥ ದಿನ ನಡೀತಾ ಅಂತ ಎಲ್ಲ ಫೆಕ್ಸ್ ಬೋರ್ಡಲ್ಲೂ ಅಡ್ವರ್ಟೈಸ್ಮೆಂಟ್ ಇತ್ತು. ದಿನಾ ಟಿವಿಯಲ್ಲಿ ಅಡ್ವರ್ಟೈಸ್ಮೆಂಟ್ ಬರ್ತಾ ಇತ್ತು. ದಿನ ತೋರಿಸ್ತಾ ಇದ್ರು ಬಿಗ್ ಬಾಸ್ ದಿನ ಇಂಥ ದಿನನೇ ಕಾರ್ಯಕ್ರಮ ಸ್ಟಾರ್ಟ್ ಆಗುತ್ತೆ ಅಂತ. ಅದನ್ನೆಲ್ಲ ನೀವು ತಿಳ್ಕೊಂಡು ಅವೆಲ್ಲ ವಿಚಾರ ನಿಮ್ಗೆ ಗೊತ್ತಿದ್ದು 10 ದಿನ ಆದ್ಮೇಲೆ ನೀವು ಕಾರ್ಯಕ್ರಮ ನಡೆಸಿದ್ರೆ 1800 ಜನದ ಕೆಲಸ ಕಿತ್ಕೊಂಡ್ರಲ್ಲ ನೀವು ಸರ್ಕಾರದಿಂದ. ಇವತ್ತು ನಿಮ್ಮ ಒಂದು ಆತುರದ ನಿರ್ಧಾರದಿಂದ ಇದಕ್ಕೆ ಯಾರು ವಿಷಯ ಗೊತ್ತಿಲ್ಲ. ನಾಗೇಂದ್ರ ಅವ್ರ ವಿಷಯ ಗೊತ್ತಿಲ್ಲ. ಬಿಗ್ ಬಾಸ್ ಶೋ ಗೊತ್ತಿಲ್ಲ. ಕೆಲಸ ಮಾಡ್ತಾರೆ. ಸರ್ ಈ ಇದ್ರಲ್ಲಿ ಜನಸಾಮಾನ್ಯರ ಒಂದು ಜೀವನ ಆಡ್ತಾರೆ. ರಾಜಕೀಯ ಅಲ್ಲ ಇದು, ರಾಜಕೀಯ ಅಲ್ಲ. ಕಾರ್ಯಕ್ರಮ ಚಾಲು ಆಗುತ್ತೆ. ನಾವು ಇಂಥ ತಾರೀಕು ಬಿಗ್ ಬಾಸ್ ಸ್ಟಾರ್ಟ್ ಮಾಡ್ತೇವೆ ಅಂತ ಅಡ್ವರ್ಟೈಸ್ಮೆಂಟ್ ಇತ್ತು.
ಅದ್ರ ಮುಂಚೆನೇ ಯಾಕೆ ಬೀಗ ಹಾಕಿಲ್ಲ ಇವರು ಅನ್ನೋ ಪ್ರಶ್ನೆ ಇವತ್ತು ರಾಜ್ಯದ ನೋಡಿ, ಜನತೆ. ಒಬ್ಬ ಸಾಮಾನ್ಯ ಪ್ರಜೆಗೂ ಈ ಅಧಿಕಾರ ಇದೆ ಸರ್ ನಾವು ಕೇಳ್ಬೋದು ಹಂಗಾರೆ, ನಾವು ಕೇಳ್ಬೋದು ಸರ್. ಕೇಳ್ಬೇಡಿ ಅಂತ ಇಲ್ಲ, ಯಾವುದೇ ಪಕ್ಷ ಸರ್, ಯಾವುದೇ ಕೇಳ್ಬೇಡಿ ಪಕ್ಷ ಅಂತ ಇಲ್ಲ. ಇಲ್ಲ. ಸರ್, ನೀವು ಅರ್ಥ ಮಾಡ್ಕೊಂತ ವಿಷಯನ ನೀವು ಅಡ್ವರ್ಟೈಸ್ಮೆಂಟ್ ಕೊಟ್ಟಿರಿ ಬಿಗ್ ಬಾಸ್ ಇಂಥ ದಿನ ಕಾರ್ಯಕ್ರಮ ಸ್ಟಾರ್ಟ್ ಆಗುತ್ತೆ ಅಂತ ಅವ್ರು ಆಗ್ಲೇ 3 ತಿಂಗಳಿಂದ ಅಡ್ವರ್ಟೈಸ್ಮೆಂಟ್ ಮಾಡ್ಕೊಂಡ್ರು. ಫ್ಲೆಕ್ಸ್ ಬೋರ್ಡ್ ಹಾಕಿದ್ರು, ದೊಡ್ಡ ಫ್ಲೆಕ್ಸ್ ಬೋರ್ಡ್ ಹಾಕೊಂಡು ಟಿವಿಯಲ್ಲಿ ಅಡ್ವರ್ಟೈಸ್ಮೆಂಟ್ ಇತ್ತು. ಇವತ್ತು 6 ದಿನ ಹೋಗಿ ನೀವು ನಿಲ್ಲಿಸಬೇಕಾಗಿತ್ತು, 10 ದಿನ ಬೆಳಗ್ಗೆ ನಿಲ್ಲಿಸಿಲ್ಲ ಅಂತ ಪ್ರಶ್ನೆ. ಬಿಗ್ ಬಾಸ್ ಮ್ಯಾನೇಜ್ಮೆಂಟ್ ಏನಿದೆ ಅದನ್ನ ಡಾಕ್ಯುಮೆಂಟ್ಸ್ ಪರಿಶೀಲನೆ ಮಾಡಬೇಕಾಯ್ತು. ಈಗ ಅದನ್ನ ಬಿಗ್ ಬಾಸ್ ಏನ್ ಮಾಡ್ತು ಸರ್? ಬಿಗ್ ಬಾಸ್ ಕಲ್ತಾದಿಂದ ನಡೆಸಿಲ್ಲ ಅಲ್ಲಿ. ಬಿಗ್ ಬಾಸ್ ಅಡ್ವರ್ಟೈಸ್ಮೆಂಟ್ ಕೊಟ್ಟು ಇಂಥದ್ರಿಂದ ಕಾರ್ಯಕ್ರಮ ಚಾಲು ಆಗುತ್ತೆ ಅಂತ ಹೇಳಿ ಮಾರ್ಕೆಟಿಂಗ್ ಮಾಡಿದ್ಮೇಲೆ ನೀವು ಅವತ್ತೇ ನಿರ್ಧಾರ ತಗೊಳ್ಳಿಲ್ಲ. ನಾವು ಉಳಿವಿಗಾಗಿ ಬಂದಿರೋದು. ನಾವಿಲ್ಲಿ ಏನಂತಾರದು ಜನಸಾಮಾನ್ಯರ ರಕ್ಷಣೆ ಮಾಡಬೇಕು, ಆ ಸಂಸ್ಥೆ ನಿಲ್ಲಬೇಕು, ಅನುಮತಿ ತಕೊಂಡು ಕಾರ್ಯಕ್ರಮ ಮಾಡಬೇಕು. ಅಲ್ಲಿವರೆಗೂ ಯಾವುದೇ ವಿಷಯಕ್ಕೂ ಸಂಬಂಧನೇ ಇಲ್ಲ. ನೋಡಿ, ನೀವು ನೋಟಿಸ್ 2 ವರ್ಷದಿಂದ ಕೊಟ್ಟಿದ್ದೀರಿ. ಕಾರ್ಯಕ್ರಮ ಚಾಲು ಆಗುತ್ತೆ ಅಂತ ಡೇಟ್ ಫಿಕ್ಸ್ ಆಗಿತ್ತು, ದಿನಾಂಕ ಫಿಕ್ಸ್ ಆಗಿತ್ತು. ಆದ್ರೆ ಫಿಕ್ಸ್ ಆಗಿದೆ 10 ದಿವಸ ಆದ್ಮೇಲೆ ನೀವು ಬೀಗ ಹಾಕ್ತೀರಾ ಅಂತ ಹೇಳ್ತಾರೆ. ಅರ್ಥ ಆಯ್ತು ಸರ್? ಉದ್ದೇಶ ಏನು ಸರ್ ನಿಮ್ದಲ್ಲಿ? ಷಡ್ಯಂತ್ರ ಅಲ್ವಾ ನಿಮ್ದಲ್ಲಿ? ಒಂದು ಮುಕ್ಕಾಲು ವರ್ಷದಿಂದ ಟೈಮ್ ಆಗ್ತಾ ಇದೆ. ಬಾಲಿವುಡ್ ಅದು ಜಾಲಿವುಡ್ ಆ ಸ್ಟುಡಿಯೋಸ್ ಒಳಗಡೆ ಬಿಗ್ ಬಾಸ್ ಒಂದೇ ಒಂದು ಸೆಟ್ ಇಲ್ಲ, ಬೇರೆ ಬೇರೆ ಸೆಟ್ಗಳಿದಾವೆ. ಒಂದು ನಿಮಿಷ ಇರ್ರಿ ರೀ, ಆಯ್ತು ಬಾಳ್ಗೆ ತಾಂಡೆ ಇರ್ರಿ, ಮಾಡ್ತಾರೆ. ನಿಮ್ಗೆ ಟೆಕ್ನಿಕಲ್ ವಿಷಯಗಳು ಗೊತ್ತಿಲ್ಲ, ನಿಮಗೆ ವಿಷಯ ಸುಳ್ಳುಗಳು ಮಾತಾಡ್ಬೇಡಿ. ಸುಮ್ನಿರ್ರಿ, ಸುಳ್ಳುಗಳು ಯಾಕೆ ಹೇಳ್ತೀರಿ? ಸುಮ್ನಿರ್ರಿ, ವಿಷಯ ಎಲ್ಲ ಕೇಳಿಸ್ಕೊಂಡು ಸುಮ್ನಿರ್ರಿ, ಉತ್ತರ ಕೇಳಿಸ್ಕೊಳ್ಳಿ. ಅಲ್ಲಿ ಬೇರೆ ಬೇರೆ ಪ್ರವಾಸೋದ್ಯಮ ಇದೆ, ಅಲ್ಲಿ 800 ಜನ 1600 ಜನ ಏನ್ ಕೆಲಸ ಮಾಡ್ತಿದ್ದಾರೆ, ಬರೀ ಬಿಗ್ ಬಾಸ್ ಶೋ ಕೆಲಸ ಮಾಡ್ತಿದ್ದಾರಲ್ಲ ಅವರು. ಅದು ಸ್ಟುಡಿಯೋದವರು ಪರ್ಮಿಷನ್ ನಡೆಸ್ಕೊಳ್ಳಿ ಬಿಡ್ರಿ. ಯಾರು ವೀಕ್ಷಕರೇ, ಬಿಗ್ ಬಾಸ್ಗೆ ಸಂಬಂಧಪಟ್ಟಂತೆ ನಡೀತಾ ಇರುವಂತಹ ಎಲ್ಲಾ ಬೆಳವಣಿಗೆಗಳು ಒಂದು ಕಡೆ ರಾಜಕೀಯ ಸ್ವರೂಪವನ್ನ ಪಡೆದುಕೊಂಡಿದೆ. ಇದು ಎಲ್ಲಿಗೋಗಿ ನಿಲ್ಲುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿರುವಂತದ್ದು. ಇದಾಗಿತ್ತು ಈ ಕ್ಷಣದ ವಿಶೇಷ. ನೋಡ್ತಾ ಇರಿ ಅಶ್ವವೇಗ ನ್ಯೂಸ್. ಇದು ಸತ್ಯಾನ್ವೇಷಣೆಯ ಓಟದಲ್ಲಿ.